ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ. ನಾನೀಗ ಹೇಳೋ ವಿಚಾರವನ್ನ ನೀವು ಕೇಳಿಸ್ಕೊಂಡ್ರೆ ಅರೆ ಕ್ಷಣ ಬೆಚ್ಚಿ ಬೀಳ್ತೀರಾ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಗಂಡಲ್ಲ, ಅವರ ಪತ್ನಿ ಹೆಣ್ಣಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಬಹಳ ಪ್ರಭಾವಿ ವ್ಯಕ್ತಿ. ಇವ್ರ ಹೆಸರನ್ನ ನೀವು ಕೇಳೇ ಇರ್ತೀರ, ಯಾಕಂದ್ರೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿ ಇರ್ತಾರೆ, ಅಷ್ಟು ಚಿರಪರಿಚಿತರವರು. ಆದ್ರೆ ನಾನೀಗ ಹೇಳೋ ವಿಚಾರವನ್ನ ನೀವು ಕೇಳಿಸ್ಕೊಂಡ್ರೆ ಅರೆ ಕ್ಷಣ ಬೆಚ್ಚಿ ಬೀಳ್ತೀರಾ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಗಂಡಲ್ಲ, ಅವರ ಪತ್ನಿ ಹೆಣ್ಣಲ್ಲ. ಅಯ್ಯೋ, ಏನ್ ಹೀಗೆ ಹೇಳ್ತಾ ಇದ್ದೀನಂತ ನೋಡ್ತಿದ್ದೀರಾ? ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ಅವರ ಪತ್ನಿ ಮಿಶೆಲ್ ಒಬಾಮಾ ಕುರಿತು ಬಿಲಿಯನರ್ ಉದ್ಯಮಿ ಎಲಾನ್ ಮಸ್ಕ್ ಅವರ ತಂದೆ ಎರಾಲ್ ಮಸ್ಕ್ ಒಂದು ವಿಚಿತ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಈಗ ಭಾರಿ ಚರ್ಚೆಗೆ ಕಾರಣ ಆಗಿಬಿಟ್ಟಿದೆ. ಬರಾಕ್ ಒಬಾಮಾ ಅವರನ್ನ ವಿಚಿತ್ರ ವ್ಯಕ್ತಿ ಅಂತ ಕರೆದಿದ್ದಾರೆ ಎರಾಲ್ ಮಸ್ಕ್. ಅಮೆರಿಕದ ಮಾಜಿ ಪ್ರಥಮ ಮಹಿಳೆ ಮಿಶೆಲ್ ಒಬಾಮಾ ಓರ್ವ ಗಂಡು ಅಂತ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ಮಿಶೆಲ್ ಒಬಾಮಾ ಓರ್ವ ಗಂಡಾಗಿದ್ದು ಇವರು ಹೆಣ್ಣಿನಂತೆ ವೇಷವನ್ನ ಧರಿಸುತ್ತಾರೆ ಅಂತ ಎರಾಲ್ ಮಸ್ಕ್ ಆರೋಪಿಸಿದ್ದಾರೆ. ವೈಡ್ ಅವೇಕ್ ಪಾಡ್ಕಾಸ್ಟ್ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರನ್ನ ಓರ್ವ ಸಲಿಂಗಕಾಮಿ ಅಂತ ಎರಾಲ್ ಮಸ್ಕ್ ಕರೆದಿದ್ದಾರೆ. ಎರಾಲ್ ಮಸ್ಕ್ ವಿಲಕ್ಷಣ ಹೇಳಿಕೆಗಳನ್ನ ನೀಡುವುದಕ್ಕೆ ಹೆಸರುವಾಸಿಯಾಗಿದ್ದು, ಇದೀಗ ಅವರ ಹೇಳಿಕೆಗಳಿಗೆ ಬರಾಕ್ ಒಬಾಮಾ ಮತ್ತು ಮಿಶೆಲ್ ಒಬಾಮಾ ಆಹಾರವಾಗಿದ್ದಾರೆ. ಬರಾಕ್ ಒಬಾಮಾ ಮಹಿಳೆಯಂತೆ ವೇಷವನ್ನ ಧರಿಸುವ ಪುರುಷನನ್ನ ಮದುವೆಯಾದ ಸಲಿಂಗಕಾಮಿ ಎಂಬುದನ್ನ ನಾವು ಅರಿತುಕೊಂಡಿದ್ದೇವೆ. 2014ರಲ್ಲಿ ಹಾಸ್ಯ ನಟ ಜಾನ್ ರಿವರ್ಸ್ ಮಾಜಿ ಪ್ರಥಮ ಮಹಿಳೆಯ ಲಿಂಗದ ಬಗ್ಗೆ ತಮಾಷೆ ಮಾಡಿದಾಗ ನಮಗೆ ಈ ಪಿತೂರಿ ಸಿದ್ಧಾಂತದ ಸತ್ಯ ಗೊತ್ತಾಯಿತು. ಬರಾಕ್ ಒಬಾಮಾ ಸಲಿಂಗಕಾಮಿಯಾಗಿದ್ದು ಮಿಶೆಲ್ ಮಹಿಳೆಯಂತೆ ವೇಷವನ್ನ ಧರಿಸಿ ಜನರ ಕಣ್ಣಿಗೆ ಮಣ್ಣೆರಚುತ್ತಿದ್ದಾರೆ ಅಂತ ಎರಾಲ್ ಮಸ್ಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಜಾನ್ ರಿವರ್ಸ್ ಅವರು ಮಿಶೆಲ್ ಅವರ ನೈಜ ಲಿಂಗದ ಬಗ್ಗೆ ಸತ್ಯ ಹೇಳಿದ 2 ವಾರಗಳಲ್ಲಿ ಬಳಿಕ ತೀರ್ಕೊಂಡ್ರು. ಆಕೆಯನ್ನ ಒಬಾಮಾ ಅವರ ಕಡೆಯವರೇ ಕೊಂದು ಹಾಕಿದ್ರು. ಜಾನ್ ರಿವರ್ಸ್ 2014ರ ಸೆಪ್ಟೆಂಬರ್ 4ರಂದು ಮೆದುಳು ಸಂಬಂಧಿ ರೋಗಕ್ಕೆ ತುತ್ತಾಗಿ ಮರಣವನ್ನ ಹೊಂದಿದರು ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ. ಮಿಶೆಲ್ ಓರ್ವ ಗಂಡು ಎನ್ನುವ ಸತ್ಯವನ್ನ ನಾನೀಗ ಧೈರ್ಯವಾಗಿ ಹೇಳಬಲ್ಲೆ ಅಂತ ಪಾಡ್ಕಾಸ್ಟ್ ಅಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಎರಾಲ್ ಮಸ್ಕ್ ಹೇಳಿಕೆಗೆ ಅಮೆರಿಕದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಬರಾಕ್ ಮತ್ತು ಮಿಶೆಲ್ ಒಬಾಮಾ ಬಗ್ಗೆ ಎರಾಲ್ ಮಸ್ಕ್ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಿದೆ. ಎರಾಲ್ ಮಸ್ಕ್ ಅವರ ಹೇಳಿಕೆಗಳು ಸತ್ಯಕ್ಕೆ ದೂರವಾಗಿದೆ ಮತ್ತು ಪುರಾವೆಗಳೇ ಇಲ್ಲ ಅಂತ ವ್ಯಾಪಕವಾಗಿ ಟೀಕೆಗಳು ಹೊರಬೀಳ್ತಿವೆ. ಇಷ್ಟೇ ಅಲ್ಲ, ಪಾಡ್ಕಾಸ್ಟ್ ನಲ್ಲಿ ತಮ್ಮ ಪುತ್ರ ಎಲಾನ್ ಮಸ್ಕ್ ಅವರ ಬಗ್ಗೆಯೂ ಮಾತನಾಡಿರುವ ಎಲಾನ್ ಮಸ್ಕ್ ಒಬ್ಬ ಒಳ್ಳೆಯ ತಂದೆಯಲ್ಲ ಅಂತ ಹೇಳಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಇನ್ನು ಈ ಹಿಂದೆ ಸಂದರ್ಶನ ಒಂದರಲ್ಲಿ ಎಲಾನ್ ಮಸ್ಕ್ ಅವರು ತಮ್ಮ ತಂದೆಯನ್ನ ದುಷ್ಟ ಮತ್ತು ಭಯಾನಕ ಮನುಷ್ಯ ಅಂತ ಬಣ್ಣಿಸಿರೋದು ಕೂಡ ಈ ಒಂದು ಕ್ಷಣದಲ್ಲಿ ಸ್ಮರಿಸಬಹುದು. ಒಟ್ಟಲ್ಲಿ ಈಗ ಅಮೆರಿಕದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ನೋಡಿದಳ ವೀಕ್ಷಕರೇ, ಜಗತ್ತಿನ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಅವರ ತಂದೆ ಹೇಳಿರುವಂತ ಈ ಒಂದು ಹೇಳಿಕೆ ಅಮೆರಿಕದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿಬಿಟ್ಟಿದೆ. ಭಾರಿ ಟೀಕೆಗಳು ವ್ಯಕ್ತವಾಗ್ತಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.